ನೇರ ದೃಶ್ಯಾವಳಿಗಳನ್ನ ನಿಮಗೆ ತೋರಿಸ್ತಾ ಇದ್ವಿ. ರೇವಣ್ಣ ಆರೋಗ್ಯದಲ್ಲಿ ವ್ಯತ್ಯಾಸ ಇದೆ ಅನ್ನುವಂತ ಮಾಹಿತಿ ಕೂಡ ಈಗ ಲಭ್ಯವಾಗ್ತಿದೆ. ಸೊ ಹಾಗಾಗಿ ವೈದ್ಯಕೀಯ ಪರೀಕ್ಷೆಗೆ ಅವರನ್ನ ಅಧಿಕಾರಿಗಳು ಒಳಪಡಿಸಬಹುದು. ಆರೋಗ್ಯ ಏರುಪೇರಾಗಿದ್ರೆ ಹಾಗಾದ್ರೆ ಮುಂದಿನ ಕ್ರಮ ಏನು? ಜಡ್ಜ್ ಎದುರು ಅವ್ರನ್ನ ಹಾಜರು ಪಡಿಸುತ್ತಾ SIT ಟೀಮ್ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಅವರಿಗೆ ತೀವ್ರ ಆರೋಗ್ಯ ಹದಗೆಟ್ಟಂತಹ ಸಂದರ್ಭದಲ್ಲಿ ಜಡ್ಜ್ ಎದುರು ಹಾಜರುಪಡಿಸೋದಕ್ಕೆ ಸಾಧ್ಯ ಆಗುತ್ತಾ? ಅವ್ರನ್ನ ನ್ಯಾಯಾಂಗ ಬಂಧನಕ್ಕೆ ಅಥವಾ SIT ಕಸ್ಟಡಿಗೆ ಕೇಳುವಂತಹ ಸಾಧ್ಯತೆ ಇರುತ್ತಾ? ಅಥವಾ ಅವ್ರನ್ನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಬೇಕಾಗುತ್ತಾ? ಏನಿದೆ ಪ್ರೊಸೀಜರ್ಸ್ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಲೈವ್ ಡೀಟೇಲ್ಸ್ ನ್ಯೂಸ್ ಡೆಸ್ಕ್ನಿಂದ ನಮ್ಮ ಸೀನಿಯರ್ ಕರೆಸ್ಪಾಂಡೆಂಟ್ ವಿಷ್ಣು ನೀಡ್ತಾ ಹೋಗ್ತಾರೆ. ವಿಷ್ಣು, ಈಗಾಗಲೇ ನೆನ್ನೆನೆ ಅವ್ರನ್ನ ರೇವಣ್ಣನವ್ರನ್ನ ಕೋರ್ಟ್ ನಲ್ಲಿ ಹಾಜರುಪಡಿಸಬೇಕಾಗಿತ್ತು, ಸಮಯ ಆಯಿತು, ಸೊ ಸಾಧ್ಯವಾಗಲಿಲ್ಲ. ಇವತ್ತು ಅವ್ರನ್ನ ಜಡ್ಜ್ ಮುಂದೆ ಹಾಜರುಪಡಿಸಲಾಗುತ್ತೆ ಅಂತ ಹೇಳಲಾಗ್ತಿದೆ. ಆದರೆ ಯಾವಾಗ ಅನ್ನೋ ಪ್ರಶ್ನೆ ಒಂದು, ಅದಕ್ಕಿಂತ ಮುಂಚೆ ಅವರ ಆರೋಗ್ಯ ಹದಗೆಟ್ಟಿದೆಯಂತೆ. ಸೊ ಹಾಗಾಗಿ ಆರೋಗ್ಯ ಹದಗೆಟ್ಟಂತಹ ಸಂದರ್ಭದಲ್ಲಿ ಏನ್ ಮಾಡಬಹುದು? ಖಂಡಿತ ಸಭಾ. ಯಾಕಂತಂದ್ರೆ ಈಗ ಈ ಪ್ರಕರಣದಲ್ಲಿ ನೋಡೋದಾದ್ರೆ ಮೊದಲನೇದಾಗಿ ರೇವಣ್ಣನವರು ಇಲ್ಲಿ ತನಕ ಆರೋಗ್ಯವಾಗಿದ್ದಾರೆ ಅನ್ನೋ ಒಂದು ಮಾಹಿತಿ ಮುಂಚೆ ಇತ್ತು. ಆದರೆ ಈಗ ಮಧ್ಯಾಹ್ನದ ಬಳಿಕ ಅಂತಂದ್ರೆ ಮಧ್ಯಾಹ್ನ 3 ಗಂಟೆಗೆ ಅವ್ರನ್ನ ನ್ಯಾಯಾಧೀಶರ ಮನೆ ಮುಂದೆ ಕರ್ಕೊಂಡು ಹೋಗುವಂತಹ ಕೆಲಸವನ್ನು ಮಾಡ್ತಾರೆ, ಅವ್ರ ಮುಂದೆ ಹಾಜರುಪಡಿಸ್ತಾರೆ ಅನ್ನೋದು ವಿಚಾರ ಬರ್ತಾ ಇತ್ತು. ಆದರೆ ಈಗ ಸುಮಾರು 2 ಗಂಟೆ ಕಾಲ ತಡೆ ಆಗಿರುವಂಥದ್ದು ಕಾರಣ ಏನಂತಂದ್ರೆ ಅವರು ಈಗಾಗಲೇ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಪರದಾಡ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯ ಆಗ್ತಿರುವಂಥದ್ದು. ಜೊತೆಗೆ ಎಕ್ಸ್ಪರ್ಟ್ ವೈದ್ಯರಿಗೆ ತೋರಿಸಿ ಅಂತ ನಿನ್ನೆ ಬೋರಿಂಗ್ ಆಸ್ಪತ್ರೆ ವೈದ್ಯರು ಕೂಡ ತಿಳಿಸುವಂತಹ ಕೆಲಸ ಆಗಿತ್ತು. ಅದಾದ ಬಳಿಕವೂ ಕೂಡ ಇನ್ನೂ ಅವ್ರನ್ನ ತೋರಿಸುವಂತಹ ಕೆಲಸ ಆಗಿಲ್ಲ. ಅದರ ನಡುವೆ ಈಗ ಅವರಿಗೆ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಬಳಲ್ತಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಿರುವಂಥದ್ದು. ಜೊತೆಗೆ ಅವರಿಗೆ ಹಾಸ್ಪಿಟಲೈಸ್ ಆಗುವಂತಹ ಪರಿಸ್ಥಿತಿ ಇದೆ ಅಂತೇಳಿ ಅಲ್ಲಿರುವಂತಹ SIT ಮೂಲಗಳ ಮಾಹಿತಿ ಹೇಳ್ತಿರುವಂಥದ್ದು. ಆದರೆ ರೇವಣ್ಣ ಆಸ್ಪತ್ರೆಗೆ ಅಡ್ಮಿಟ್ ಮಾಡುವಂಥದ್ದಾದರೆ ಈಗ ಅವರ ಈಗ ನಾರ್ಮಲ್ ಆಗಿ ಒಬ್ಬ ವ್ಯಕ್ತಿಯನ್ನು ಬಂಧನ ಮಾಡಿದಂಥ ಬಳಿಕ 24 ಗಂಟೆ ಒಳಗಡೆ ಅವ್ರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕಾಗುತ್ತೆ. ಮತ್ತು ವಾಟ್ ನೆಕ್ಸ್ಟ್ ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ಆದರೆ ಈಗಾಗಲೇ ಟೈಮ್ ಹತ್ತಿರ ಬರ್ತಾ ಇದೆ. ಈಗ ಪ್ರೊಡ್ಯೂಸ್ ಮಾಡ್ತಾರೆ, ಇಲ್ಲ ಆಸ್ಪತ್ರೆ ಸೇರ್ತಾರ. ಈಗ ಆಸ್ಪತ್ರೆಗೆ ಚಿಕಿತ್ಸೆಗೆ ಹೋದಂಥ ಸಂದರ್ಭದಲ್ಲಿ ಅವರು ಒಂದು ವೇಳೆ ಅವ್ರನ್ನ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆದರೆ ಕಾನೂನಿನ ಪ್ರಕ್ರಿಯೆ ಹೇಗಿರುತ್ತೆ ಅಂತ ನೋಡೋದಾದ್ರೆ ಒಂದಷ್ಟು ಅಂಶಗಳಲ್ಲಿ ಕಂಡು ಬರ್ತಿರುವಂಥದ್ದು. ಕಾರಣ ಏನಂತಂದರೆ ಈಗ ಅವ್ರನ್ನ ವಿಕ್ಟೋರಿಯಾ ಆಸ್ಪತ್ರೆಗೆ ಕರ್ಕೊಂಡು ಹೋಗುವಂತಹ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಕಾರಣ ಬೌರಿಂಗ್ ಆಸ್ಪತ್ರೆಯಲ್ಲಿ ಜೈಲ್ ವಾರ್ಡ್ ಇಲ್ಲ. ಆದರೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಜೈಲ್ ವಾರ್ಡ್ ಅಂತಲೇ ಒಂದು ಸಪ್ರೇಟ್ ಆದಂತಹ ಕೊಠಡಿ ಇರುವಂಥದ್ದು, ಪ್ರತ್ಯೇಕವಾಗಿ ಜೈಲಿನ ಕೈದಿಗಳಿಗೋಸ್ಕರನೇ ಇರುವಂತಹ ಒಂದು ಕೊಠಡಿ ಇದೆ. ಅಲ್ಲಿ ಅವರಿಗೆ ಮಾತ್ರ ಟ್ರೀಟ್ಮೆಂಟ್ ಕೊಡುವಂತಹ ವ್ಯವಸ್ಥೆ ಇದೆ. ಅಲ್ಲಿ ಪೊಲೀಸ್ ಭದ್ರತೆ ಇದೆ. ಹೀಗಾಗಿ ಆ ವಾರ್ಡ್ಗೆ ಕರ್ಕೊಂಡು ಹೋಗುವಂತಹ ಸಾಧ್ಯತೆ ಇದೆ. ಈಗ ಪ್ರೊಸೀಜರ್ ಏನಾಗುತ್ತೆ ಅಂತ ನೋಡೋದಾದ್ರೆ ಇಲ್ಲಿ ನೇರವಾಗಿ ಅವ್ರನ್ನ ನ್ಯಾಯಾಧೀಶರ ಮನೆ ಮುಂದೆ ಕರ್ಕೊಂಡು ಹೋಗೋದಕ್ಕೆ ಸಾಧ್ಯ ಇಲ್ಲ. ಅವರು ಅನಾರೋಗ್ಯದಿಂದ ಬಳಲ್ತಿದ್ದಾರೆ, ಅವರಿಗೆ ಟ್ರೀಟ್ಮೆಂಟ್ ಅವಶ್ಯಕತೆ ಇದೆ ಅಂತ ಬಂದಂಥ ಸಂದರ್ಭದಲ್ಲಿ ನೇರವಾಗಿ ಅವ್ರನ್ನ ಆಸ್ಪತ್ರೆಗೆ ಕರೆದೊಯ್ಯುವಂತಹ ಕೆಲಸವನ್ನು ಪೊಲೀಸರು ಮಾಡ್ತಾರೆ. ಅಲ್ಲಿ ಕರೆದೋದಂತಹ ಬಳಿಕ ಅಲ್ಲಿರುವಂತಹ ವೈದ್ಯಾಧಿಕಾರಿಯಿಂದ ಒಂದು ಸರ್ಟಿಫಿಕೇಶನ್ ಅನ್ನು ಪಡೆದುಕೊಳ್ತಾರೆ. ಅಂದರೆ ಇವರಿಗೆ ಟ್ರೀಟ್ಮೆಂಟ್ ಅವಶ್ಯಕತೆ ಇದೆ, ಯಾವ ಸಮಸ್ಯೆ ಇದೆ, ಮತ್ತು ಟ್ರೀಟ್ಮೆಂಟ್ ಅದರಲ್ಲೂ ಪ್ರಮುಖವಾಗಿ ಇನ್ನು ಅಡ್ಮಿಟ್ ಮಾಡಿಕೊಂಡು ಅಂದರೆ ಅವ್ರನ್ನ ಅಡ್ಮಿಟ್ ಮಾಡ್ಕೊಂಡು ಟ್ರೀಟ್ಮೆಂಟ್ ಮಾಡೋದಕ್ಕೆ ಏನೆಲ್ಲ ಕಾರಣಗಳಿದೆ ಅನ್ನೋದು ಸಂಬಂಧಪಟ್ಟಂತೆ ಒಂದು ಸರ್ಟಿಫಿಕೇಶನ್ ಪಡೆದುಕೊಳ್ಳುವಂತಹ ಕೆಲಸವನ್ನು ತನಿಖಾಧಿಕಾರಿ ಮಾಡ್ತಾರೆ. ಆ ಸರ್ಟಿಫಿಕೇಟನ್ನು ಪಡೆದಂತಹ ನಂತರ ಅದರ ಜೊತೆಗೆ ತನಿಖಾಧಿಕಾರಿ ಒಂದಷ್ಟು ವಿವರಣೆಯನ್ನು ಸಲ್ಲಿಸುವಂಥ ಕೆಲಸವನ್ನು ಮಾಡ್ತಾರೆ. ಅಂದರೆ ಆರೋಪಿ ಯಾವಾಗಿನಿಂದ ಅನಾರೋಗ್ಯಕ್ಕೆ ಒಳಗಾಗಿದ್ದಾರೆ, ಜೊತೆಗೆ ಯಾವೆಲ್ಲ ಸಮಸ್ಯೆಗಳನ್ನು ಬಳಲ್ತಿದ್ದಾರೆ, ವೈದ್ಯರು ಏನು ಹೇಳ್ತಿದ್ದಾರೆ, ಈಗ ನಾವು ಏನು ಮಾಡಬೇಕು ಅನ್ನೋ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿ ವರದಿಯನ್ನು ತಯಾರಿಸಿಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ. ಅದರ ವರದಿ ಸಮೇತ ಅವರು ಆರೋಪಿಯನ್ನು ಇಲ್ಲಿ ಹಾಸ್ಪಿಟಲ್ ಅಡ್ಮಿಟ್ ಮಾಡಿ ಆ ವರದಿ ಸಮೇತ ನ್ಯಾಯಾಧೀಶರ ಮುಂದೆ ಹೋಗಿ ಅದನ್ನು ಹಾಜರುಪಡಿಸುವಂಥ ಕೆಲಸ ಮಾಡ್ತಾರೆ. ಆಗ ನ್ಯಾಯಾಧೀಶರು ಆ ಒಂದು ವರದಿಯ ಆಧಾರದ ಮೇರೆಗೆ ಆರೋಪಿಯನ್ನು ಜೇಸಿಗೆ ಕೊಡ್ತಾರೆ. ಅಂದರೆ ಜೇಸಿ ಅಂತ ಜುಡಿಷಿಯಲ್ ಕಸ್ಟಡಿ ಅಂತ ಹೇಳ್ತೀವಿ. ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಂಥ ಸಂದರ್ಭದಲ್ಲಿ ಅವ್ರನ್ನ ನೇರವಾಗಿ ಪರಪ್ನಗರಕ್ಕೆ ತೆಗೆದುಕೊಂಡು ಹೋಗುವಂಥ ಅವಶ್ಯಕತೆ ಇಲ್ಲ. ಯಾಕಂತಂದರೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಜೈಲ್ ವಾರ್ಡ್ ಇರುವಂತಹ ಹಿನ್ನೆಲೆಯಲ್ಲಿ ಜೈಲ್ ವಾರ್ಡ್ನಲ್ಲಿ ಅದರಲ್ಲೂ ಪ್ರಮುಖವಾಗಿ ಜೈಲಿನ ಅಧಿಕಾರಿಗಳಿಗೆ ಮಾಹಿತಿಯನ್ನು ರವಾನೆ ಮಾಡ್ತಾರೆ. ಈತನನ್ನು ಅದರಲ್ಲೂ ಪ್ರಮುಖವಾಗಿ ನ್ಯಾಯಾಂಗ ಬಂಧನದಲ್ಲಿರುವಂತಹ ಕೈದಿ ಅಂತ ಪರಿಗಣಿಸಿ ಜೈಲಿನಲ್ಲಿರುವಂತಹ ಜೈಲ್ ವಾರ್ಡ್ನಲ್ಲಿ ಇಡುವಂಥದ್ದಕ್ಕೆ ಸೂಚನೆ ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಜೊತೆಗೆ ಈತ ನಿಮ್ಮ ಸುಪರ್ದಿಯಲ್ಲಿರುವಂತಹ ಜೈಲಿನಲ್ಲಿರುವಂತಹ ಕೈದಿ ಅನ್ನುವಂತಹ ಅಂಶಗಳನ್ನು ಅಲ್ಲಿ ಪ್ರಿಸನ್ಗೆ ಕಳಿಸುವಂಥ ಕೆಲಸ ಆಗುತ್ತೆ. ಅದರ ಆಧಾರದ ಮೇರೆಗೆ ಅವ್ರನ್ನ ಅಂದರೆ ಪರಪ್ನಗರ ಜೈಲಿಗೆ ಹೋಗದೇ ಇದ್ರೂ ಕೂಡ ಆತ ಇಲ್ಲಿ ಓರ್ವ ಜೈಲಿನ ಕೈದಿಯಾಗಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗೋದಕ್ಕೆ ಅವಕಾಶ ಇರುವಂಥದ್ದು. ಈ ಒಂದು ಪ್ರೊಸೀಜರ್ ಕೂಡ ಪಾಲನೆ ಮಾಡೋದಕ್ಕೆ ಅವಕಾಶ ಇದೆ. ಆದರೆ ಈಗ ಆರೋಗ್ಯ ಸ್ಥಿತಿಯಲ್ಲಿ ಏನಾಗಿದೆ ಅನ್ನುವಂತಹ ಅಪ್ಡೇಟ್ ಇನ್ನೂ ಕೂಡ ಸಿಗಬೇಕಾಗಿದೆ. ಈಗ ಅವ್ರೇನಾದರೂ ಆರೋಗ್ಯ ಸಂಪೂರ್ಣವಾಗಿ ಹದಗೆಟ್ಟಿರೋದು ನಿಜನೇ ಆದರೆ ಮತ್ತೆ ಈ ರೀತಿ ಆದರೆ ಇವ್ರನ್ನ ಈಗ ವಿಕ್ಟೋರಿಯಾ ಆಸ್ಪತ್ರೆಗೆ ಕರೆದೊಯ್ಯುವಂಥ ಸಾಧ್ಯತೆ ಇದೆ. ಒಂದು ವೇಳೆ ಚೇತರಿಕೆ ಕಂಡಿದ್ದರೆ ಅವ್ರನ್ನ ನೇರವಾಗಿ ಕೋರಮಂಗಲದಲ್ಲಿರುವಂತಹ ನ್ಯಾಯಾಧೀಶರ ಮನೆ ಮುಂದೆ ಹಾಜರುಪಡಿಸುವಂತಹ ಕೆಲಸವನ್ನು ಇಲ್ಲಿರುವಂಥ SIT ಅಧಿಕಾರಿಗಳು ಮಾಡ್ತಾರೆ. ಸಭಾ ರೈಟ್ ವಿಷ್ಣು, ಒಂದು ಕಡೆ ಸಂತ್ರಸ್ತೆಯ ಸ್ಟೇಟ್ಮೆಂಟ್ ಅನ್ನು ಕೂಡ SIT ಅಧಿಕಾರಿಗಳು ಪಡ್ಕೊಂಡಿದ್ದಾರೆ, ಮತ್ತೊಂದು ಕಡೆ ಇವರ ಆರೋಗ್ಯ ಹದಗೆಟ್ಟಿದೆ. ಸೊ ಈ ಸಂದರ್ಭದಲ್ಲಿ ನನ್ನನ್ನ ಕಿಡ್ನಾಪ್ ಮಾಡಿಲ್ಲ ಅನ್ನುವಂಥ ಸ್ಟೇಟ್ಮೆಂಟ್ ಇನ್ ಕೇಸ್ ಆ ಸಂತ್ರಸ್ತೆ ಕೊಟ್ರೆ ಏನಾಗಬಹುದು?
ಖಂಡಿತ ಇದು ತುಂಬಾ ವ್ಯಾಲಿಡ್. ಯಾಕಂತಂದ್ರೆ ಈ ಪ್ರಕರಣದಲ್ಲಿ ನೋಡ್ತಾ ಹೋದಂತಹ ವೇಳೆಯಲ್ಲಿ ಒಂದು ಕಡೆ ರೇವಣ್ಣನವರು ಕಿಡ್ನಾಪ್ ಮಾಡಿದ್ದಾರೆ ಅಂತ ಅವರ ಮಗ ಆರೋಪ ಮಾಡಿರುವಂಥದ್ದು, ಆ ಆರೋಪದ ಆಧಾರದ ಮೇರೆಗೆ FIR ದಾಖಲಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ಪ್ರಕರಣದಲ್ಲಿ ಹಾಕಿರುವಂತಹ ಸೆಕ್ಷನ್ ನೋಡಿದರೆ 364A ಅನ್ನು ಹಾಕುವಂತಹ ಕೆಲಸವನ್ನು ಮಾಡಿದ್ದಾರೆ. ಈ ಸೆಕ್ಷನ್ ಏನು ಹೇಳುತ್ತೆ ಅಂದರೆ ಓರ್ವ ವ್ಯಕ್ತಿಯನ್ನು ಬಲವಂತವಾಗಿ ಕೂಡಿಡುವಂಥದ್ದು, ಜೊತೆಗೆ ರ್ಯಾನ್ಸಮ್ಗೆ ಡಿಮ್ಯಾಂಡ್ ಮಾಡುವಂಥದ್ದು, ಅಂದರೆ ಯಾವುದಾದ್ರೂ ದುಡ್ಡಿಗೋಸ್ಕರ ಡಿಮ್ಯಾಂಡ್ ಮಾಡುವಂತಹ ಪ್ರಸಂಗ ಕಂಡು ಬಂದಂಥ ಸಂದರ್ಭದಲ್ಲಿ, ಅಂದರೆ ಒಬ್ಬ ವ್ಯಕ್ತಿಯನ್ನು ಕರ್ಕೊಂಡು ಹೋಗಿ ಅವ್ರನ್ನ ಬಿಡಬೇಕು ಅಂದರೆ ಇಷ್ಟು ಹಣವನ್ನು ಕೊಡಿ ಅಂತೇಳಿ ಡಿಮ್ಯಾಂಡ್ ಮಾಡಿದಂಥ ಸಂದರ್ಭದಲ್ಲಿ ಹಾಕುವಂಥ ಸೆಕ್ಷನ್. ಆದರೆ ಈ ಪ್ರಕರಣದಲ್ಲಿ ಆ ಘಟನೆ ನಡೆದಿಲ್ಲ. ಕೇವಲ ಆರೋಪಿ ನಾಪತ್ತೆ ಆಗಿದೆ ಅನ್ನೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಮಗ ದೂರು ಕೊಟ್ಟಿರುವಂಥದ್ದು, ಸತೀಶ್ ಬಾಬಣ್ಣ ಎಂಬಾತ ವ್ಯಕ್ತಿ ರೇವಣ್ಣ ಹೇಳಿದ್ರು ಅಂತ ಕರ್ಕೊಂಡು ಹೋಗಿರುವಂಥದ್ದು. ಅಂದರೆ ಕೆಲವೊಂದಷ್ಟು ಟೆಕ್ನಿಕಲ್ ಪಾಯಿಂಟ್ಸ್ ಇಲ್ಲೂ ಕೂಡ ಲೂಪ್ ಹೋಲ್ ಥರ ಕಂಡು ಬರ್ತಿರುವಂಥದ್ದು. ಆದರೆ ಇದನ್ನು ಯಾವ ರೀತಿ ಪರಿಗಣಿಸ್ತೇವೆ ಅನ್ನೋದು ಈಗ ನೆಕ್ಸ್ಟ್ ಇರುವಂಥದ್ದು. ಆದರೆ ಇದರ ನಡುವೆ ಸಂತ್ರಸ್ತೆಯು ಕೂಡ ಈಗಾಗಲೇ ರಿಕವರಿ ಮಾಡೋದು. ಅಂದರೆ ನಾರ್ಮಲಿಗೆ ಕಿಡ್ನಾಪ್ ಪ್ರಕರಣಗಳಲ್ಲಿ ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಮೊದಲ ಆದ್ಯತೆ ಕೊಡೋದೇನಂತಂದರೆ ವ್ಯಕ್ತಿಯನ್ನು ರಕ್ಷಣೆ ಮಾಡುವಂಥದ್ದು. ಅಂದರೆ ಯಾವ ವ್ಯಕ್ತಿ ನಾಪತ್ತೆ ಆಗಿರ್ತಾರೆ, ಯಾವ ವ್ಯಕ್ತಿಯನ್ನು ಕಿಡ್ನಾಪ್ ಮಾಡಿರ್ತಾರೆ, ಆ ವ್ಯಕ್ತಿಯನ್ನು ಮೊದಲು ರಕ್ಷಣೆ ಮಾಡುವಂಥದ್ದು ತನಿಖಾಧಿಕಾರಿಗಳ ಜವಾಬ್ದಾರಿ. ಅದಲ್ಲದೆ ಅದಕ್ಕೋಸ್ಕರನೇ ಆರೋಪಿಯನ್ನು ವಶಕ್ಕೆ ಪಡೆದು ಆತನಿಂದ ಹೇಳಿಕೆಯನ್ನು ಪಡೆದು ಎಲ್ಲಿದ್ದಾರೆ ಅಂತ ಹುಡುಕಬೇಕಾಗುತ್ತೆ. ಆದರೆ ಈ ಪ್ರಕರಣದಲ್ಲಿ ಈಗಾಗಲೇ ಆಕೆಯನ್ನು ರಕ್ಷಣೆ ಮಾಡಿರುವಂಥ ಹಿನ್ನೆಲೆಯಲ್ಲಿ ಈಗ ಆಕೆ ಕೊಡುವಂಥ ಸ್ಟೇಟ್ಮೆಂಟ್ ತುಂಬಾ ಮುಖ್ಯ ಆಗುತ್ತೆ. ಒಂದು ವೇಳೆ ಆಕೆ ನನ್ನ ಕಿಡ್ನಾಪೇ ಆಗಿಲ್ಲ ಅಂತ ಬಂತು ಅಂದರೆ ಈಗ ಹಾಕಿರುವಂಥ ಸೆಕ್ಷನ್ ಇರ್ಬೋದು, ಮತ್ತು ಆತನನ್ನು ಏಕಾಏಕಿ ಅವ್ರನ್ನ ಬೇಲ್ನಲ್ಲಿ ಬಿಡುಗಡೆ ಮಾಡಬೇಕಾಗುತ್ತೆ. ಕೆಲವೊಂದು ಸಲ ಪ್ರಕರಣದಿಂದಲೇ ಬಿಡುಗಡೆ ಮಾಡುವಂತಹ ಪರಿಸ್ಥಿತಿ ಬರುತ್ತೆ. ಯಾಕಂತಂದರೆ ಕಿಡ್ನಾಪೇ ಆಗಿಲ್ಲ ಅಂತ ಸಂತ್ರಸ್ತೆ ಹೇಳಿದಂತಹ ಬಳಿಕ ಪ್ರಕರಣ ಹಾಕಿರೋದೇ ಈಗ ಫೇಕ್ ಕೇಸ್ ಆಗುತ್ತೆ. ಹೀಗಾಗಿ ಇದು ತುಂಬಾ ಕುತೂಹಲ ಇರುವಂಥದ್ದು. ಆದರೆ ಸದ್ಯದ ಮಟ್ಟಿಗೆ ಆಕೆ ಸ್ವಲ್ಪ ಗೊಂದಲದ ಹೇಳಿಕೆ ಕೊಡ್ತಿದ್ದಾರೆ ಅನ್ನೋ ಒಂದು ಮಾಹಿತಿ ಲಭ್ಯ ಆಗ್ತಿರುವಂಥದ್ದು. ಪರ್ಟಿಕ್ಯುಲರ್ ಆಗಿ ಏನು ಹೇಳಿಕೆ ಕೊಟ್ಟಿದ್ದಾರೆ ಅನ್ನುವಂಥದ್ದು ಈಗ ಅವರು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವಂಥ ಸಂದರ್ಭದಲ್ಲಿ ರೇವಣ್ಣ ಪರ ವಕೀಲರು ಬಂದು ಯಾವೆಲ್ಲ ಅಂಶಗಳನ್ನು ಉಲ್ಲೇಖ ಮಾಡ್ತಾರೆ ಅನ್ನೋದ್ರ ಮೇಲೆ ನಿಲ್ಲುತ್ತೆ ಸಭಾ. ಥ್ಯಾಂಕ್ ಯು ವಿಷ್ಣು, ಡೀಟೇಲ್ಸ್ಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.